ನಮ್ಮ ಟೋಟಲ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ನಾಡು ಕಂಡ ರಾಜ್ಕುಮಾರ್. ಇಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮತ್ತೊಂದು ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಜ್ಕುಮಾರ್ ಭಾರತಿ ಜೋಡಿ ತೆರೆಯ ಮೇಲೆ ಕಂಡಂಥ 9ನೇ ನಿದರ್ಶನ ಪದ್ಮಿನಿ ಪಿಕ್ಚರ್ಸ್ನವರ ಅಮ್ಮ ಚಿತ್ರ. ರಾಜ್ಕುಮಾರ್ ಅವರ 107ನೇ ಚಿತ್ರ. ಈ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಸವಿನಯ ಪ್ರಾರ್ಥನೆ. ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಇದು ಉಚಿತವಾದ ಚಂದಾದಾರಿಕೆ, ಇದಕ್ಕೆ ಯಾವುದೇ ಶುಲ್ಕವಿಲ್ಲ. ಜೊತೆಗೆ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೋದು. ಬಂದ ಸಂಚಿಕೆಗಳನ್ನು ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಪ್ರಾಮಾಣಿಕವಾಗಿ ಹೇಳಿ. ಜೊತೆಗೆ ನಮ್ಮ ವಾಹಿನಿಯ ಕಾರ್ಯಕ್ರಮಗಳಿಗೆ ನೀವು ಆರ್ಥಿಕವಾಗಿ ಕೂಡ ನೆರವನ್ನು ನೀಡಬಹುದು ಅಂತ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ವಿಚಾರ, ನಾವು ನಾಡು ಕಂಡ ರಾಜ್ಕುಮಾರ್ ಹಾಗೂ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಈಗಾಗಲೇ ರಾಜ್ ಭಾರತಿ ಜೋಡಿ ಹಾಗೂ ಅಲ್ಲಿ ಪುಟ್ಟಣ್ಣನವರ ಕುರಿತಂತೆ ಸಂಚಿಕೆಗಳನ್ನು ಮಾಡ್ತಾಯಿದ್ವಿ. ಪ್ರತಿಯೊಂದು ಚಿತ್ರದ ಬಗ್ಗೆ ಕೂಲಂಕುಷವಾದ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹಾಗೆ ಮಾಡುವಾಗ ಆ ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾಗುತ್ತೆ. ಹಾಗೂ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಂಗೀತದ ಬಗ್ಗೆ ಮಾತಾಡುವಾಗ ಹಾಡಿನ ಒಂದೆರಡು ಸಾಲುಗಳನ್ನು ನಿಮಗೆ ಆ ಹಾಡನ್ನು ನೆನಪಿಸುವ ಸಲುವಾಗಿ ಹೇಳಬೇಕಾಗುತ್ತೆ. ಇದನ್ನು ಅನೇಕ ಸಾರಿ ನಾನು ಹೇಳಿದ್ದೀನಿ. ಇಷ್ಟಾಗಿ ಕೂಡ ನಮ್ಮ ಸಂಚಿಕೆಗಳಲ್ಲಿ ಬಂದು ಕೆಲವರು ಕಮೆಂಟ್ ಹಾಕ್ತಾರೆ, ನಮಗೆ ಕಥೆ ಬೇಡ, ನಿಮ್ಮ ಕಥೆ ಕೇಳೋದು ನಮಗೆ ಶಿಕ್ಷೆ, ಹಾಡು ಬೇಡ, ಅದು ಕರ್ಣ ಕಠೋರ ಅಂತ. ಕಥೆ ಬೇಡ, ಹಾಡು ಬೇಡ ಅಂದರೆ ಮತ್ತೇನು ಬೇಕು ಸ್ವಾಮಿ ನಿಮಗೆ ಕಾಂಟ್ರವರ್ಷಿಯಲ್ ಆದಂಥ ವಿಚಾರಗಳು ಬೇಕು, ಮಸಾಲೆ ವಿಚಾರಗಳು ಬೇಕು ಅಂದರೆ ದಯವಿಟ್ಟು ಕ್ಷಮಿಸಿ, ನಮ್ಮ ವಾಹಿನಿಯಲ್ಲಿ ಅದು ಸಿಗಲ್ಲ. ಆದರೆ ಬಹುತೇಕ ವೀಕ್ಷಕರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಕೊಂಡಿದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಅಂಥವರಿಗೋಸ್ಕರ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು. ಅವರು ನೆಮ್ಮದಿಯಾಗಿ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಬಿಡಿ. ದಯವಿಟ್ಟು ನಿಮ್ಮ ಬ್ಯಾಡ್ ಕಮೆಂಟ್ಸನ್ನು ಇಲ್ಲಿ ಹಾಕಿ ವಾತಾವರಣವನ್ನು ಕಲುಷಿತಗೊಳಿಸಬೇಡಿ ಅಂತ ನಿಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಸಾಕ್ಷಾತ್ಕಾರದ ಬಗ್ಗೆ ನಾವು ಒಂದು ಸಂಚಿಕೆಯನ್ನು ಮಾಡಿದಾಗ ಬಹಳಷ್ಟು ಜನ ನಮ್ಮ ವಿಶ್ಲೇಷಣೆಯನ್ನು ಒಪ್ಕೊಂಡಿದ್ದಾರೆ. ಕೆಲವರು ಬೇರೆಯೇ ದೃಷ್ಟಿಕೋನದ ಒಂದು ವಿಶ್ಲೇಷಣೆಯನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ತಪ್ಪಲ್ಲ, ಲೋಕೋಭಿನ್ನ ರುಚಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅಭಿಪ್ರಾಯ ಇರುತ್ತೆ. ಅಲ್ಲಿ ಯಾರೋ ಒಬ್ಬರು ನನಗೆ ಈಗ 29 ವರ್ಷ, ನಿಮ್ಮ ಕಥೆ ಕೇಳ್ತಾ ಕೇಳ್ತಾ ನಿಮ್ಮ ನಿರೂಪಣೆ ಕೇಳ್ತಾ ನನಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾರೋ ಒಬ್ಬರು ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ, ನಿಮಗೆ ನಿದ್ರೆ ಬಂದರೆ ನಿದ್ದೆ ಮಾಡಿ, ನೀವ್ಯಾಕೆ ಇಲ್ಲಿ ಬಂದು ಕಷ್ಟಪಡ್ತೀರಿ ಅಂತ. ನಾವು ಯಾವುದೇ ಶುಲ್ಕವನ್ನು ವಸೂಲಿ ಮಾಡದೆ ನಿಮಗೆ ಸಂಚಿಕೆಗಳನ್ನು ಕೊಡ್ತಾ ಇದ್ದೀವಿ. ಹಾಗಂತ ಹೇಳಿ ನಿಮ್ಮಿಂದ ನಾವು ದುಡ್ಡು ತೊಗೋತಾ ಇಲ್ಲ, ನಾವು ಏನು ಕೊಟ್ಟರು ಅದನ್ನು ನೋಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಲ್ಲಿ ವೀಕ್ಷಕರೇ ಕೆಲವರು ಹೇಳಿದ್ದಾರೆ, ನೀವೇನು ಹಣ ಕೊಟ್ಟು ಈ ಕಾರ್ಯಕ್ರಮವನ್ನು ನೋಡ್ತಾ ಇಲ್ಲ ಅಂತ. ನಾವು ಅಷ್ಟೊಂದು ಧಾರ್ಷ್ಟ್ಯವನ್ನು ಪ್ರದರ್ಶನ ಮಾಡಲ್ಲ. ಯಾಕೆಂದರೆ ನೀವು ವೀಕ್ಷಣೆ ಮಾಡಿದ್ರಿಂದಲೇ ನಮಗೆ ಯೂಟ್ಯೂಬ್ನಿಂದ ಹಣ ಬರೋದು, ಅದರಿಂದಲೇ ನಾವು ವಾಹಿನಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋದು. ಆ ಒಂದು ಭಾವನೆ ನಮಗಿದೆ. ಆದರೆ ದಯವಿಟ್ಟು ನಿಮಗೆ ಈ ಸಂಚಿಕೆಗಳನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಯಾರೂ ನಿಮ್ಮನ್ನು ಒತ್ತಾಯ ಮಾಡಿಲ್ಲ. ಸಾಕ್ಷಾತ್ಕಾರದಲ್ಲಿ ಪೃಥ್ವಿರಾಜ್ ಕಪೂರ್ ಅವರ ಒಂದು ಸಂಭಾಷಣೆ ಇದೆ, ಜನಪ್ರಿಯವಾದ ಸಂಭಾಷಣೆ. ಅದೇ ರೀತಿಯಲ್ಲಿ ನಮ್ಮ ವಾಹಿನಿಯ ಬಾಗಿಲು ಸದಾಕಾಲ ತೆರೆದಿರುತ್ತೆ. ಒಳಗೆ ಬರುವವರಿಗೆ ಸುಸ್ವಾಗತ, ಹೊರಗೆ ಹೋಗುವವರಿಗೆ ನಮಸ್ಕಾರ. ಯಾವುದೇ ಒಂದು ವಾಹಿನಿಗೂ ನಾವು ಪೈಪೋಟಿಯನ್ನು ನೀಡ್ತಾ ಇಲ್ಲ. ನೋಡಿ, ನಮ್ಮ ಜೊತೆಯಲ್ಲಿ ಪ್ರಾರಂಭವಾದ ಎಷ್ಟೋ ವಾಹಿನಿಗಳು ಇವತ್ತು 10 ಲಕ್ಷ ಚಂದಾದಾರಿಕೆಯನ್ನು ಮೀರಿದೆ. ನಮ್ಮದು 1,70,000 ಚಂದಾದಾರಿಕೆ ಇದೆ. ಅದರ ಬಗ್ಗೆ ನಮಗೇನು ಬೇಸರ ಇಲ್ಲ. ಯಾಕೆಂದರೆ ಎಷ್ಟು ಆಳವಾಗಿ ಬೇರು ನೆಲದಲ್ಲಿ ಹೋಗುತ್ತೋ ಅಷ್ಟು ಗಟ್ಟಿಯಾಗಿ ಮರ ಆಕಾಶವನ್ನು ಮುಟ್ಟುವ ಹಾಗೆ ಬೆಳೆಯುತ್ತೆ. ನಿಧಾನವಾಗಿ ಬೆಳೆಯೋದೇ ಸರಿಯಾದ ರೀತಿ. ನಮಗೆ ನಮ್ಮ ವಾಹಿನಿಯ ಬೆಳವಣಿಗೆಯ ಬಗ್ಗೆ ಯಾವ ಆತಂಕವೂ ಇಲ್ಲ. ನಾವು ಯಾವುದೇ ವಾಹಿನಿಗೂ ಪೈಪೋಟಿ ಅಲ್ಲ. ಆದ್ದರಿಂದ ನೀವು ಬೇರೆ ವಾಹಿನಿಯ ಬೆಂಬಲಿಗರಾಗಿದ್ದು ನಮ್ಮ ವಾಹಿನಿಯ ನೈತಿಕತೆಯನ್ನು ಅಲ್ಲಾಡಿಸುವ ಒಂದು ಪ್ರಯತ್ನವಾಗಿ ಅಂಥ ಕಮೆಂಟ್ಗಳನ್ನು ಹಾಕ್ತಾ ಇದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕೆಂದರೆ ನಾವು ಆ ರೀತಿಯಾದ ಪೈಪೋಟಿಯ ಚಾನಲ್ ಅಂತ ನಮ್ಮದನ್ನು ನಾವು ಕರ್ಕೊಂಡಿಲ್ಲ. ನೋಡಿ, ರಾಜ್ಕುಮಾರ್ ಹಾಗೂ ಭಾರತಿಯವರ ಜೋಡಿಯ 9ನೇ ಚಿತ್ರ ಅಂತ ನಾನು ಆಗಲೇ ಹೇಳಿದೆ. ಇದರಲ್ಲಿ ಪದ್ಮಿನಿ ಪಿಕ್ಚರ್ಸ್ ಅವರ ಸಂಸ್ಥೆಯದೇ 4ನೇ ಚಿತ್ರ ಇದು. ಅಂದರೆ ಸರಿಸುಮಾರು ಅರ್ಧ ಭಾಗ ಚಿತ್ರಗಳನ್ನು ಪದ್ಮಿನಿ ಪಿಕ್ಚರ್ಸ್ನ ಪಂತುಲು ಅವರೇ ತೆರೆಗೆ ತರ್ತಾರೆ. ಮುಂದಿನ ಚಿತ್ರ ಗಂಡೊಂದು ಹೆಣ್ಣಾರು ಕೂಡ ಇವರದ್ದೇ ನಿರ್ಮಾಣ. ಅದಾದ ಮೇಲೆ ರಾಜ್ಕುಮಾರ್ ಅವರ ಪ್ರಥಮ ವರ್ಣಚಿತ್ರ ಕೃಷ್ಣದೇವರಾಯ, ಅದು ಕೂಡ ಇವರದ್ದೇ ನಿರ್ಮಾಣ. ಅಂದರೆ ರಾಜ್ಕುಮಾರ್ ಭಾರತಿ ಜೋಡಿ ಪ್ರಸಿದ್ಧರಾಗುವಲ್ಲಿ ಪಂತುಲು ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅಮ್ಮ ಚಿತ್ರದ ಕಥೆಯನ್ನು ಬರೆದವರು ಜಿ ಬಾಲಸುಬ್ರಹ್ಮಣ್ಯಂ ಅವರು, GBS ಅಂತಲೇ ಹೆಸರಾದವರು. ಮುಂದೆ ಕನ್ನಡದ ಒಂದು ಮಹತ್ವದ ಚಿತ್ರ
ಕಸ್ತೂರಿ ನಿವಾಸ, ಅದಕ್ಕೂ ಕೂಡ ಇವರದ್ದೇ ಕಥೆ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲು ಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಟಿ ಜಿ ಲಿಂಗಪ್ಪನವರ ಸಂಯೋಜನೆಯಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಮಧುರವಾದ ಕಂಠದಲ್ಲಿ ಮೂಡಿಬಂದಿರುವಂಥ ಒಂದು ಪುರಂದರದಾಸರ ಕೀರ್ತನೆ. ಈ ಚಿತ್ರದ ಪ್ರಮುಖ ಪಾತ್ರಧಾರಿ ಹುಲ್ಲಹಳ್ಳಿ ರಾಮರಾಯರು, ಒಬ್ಬ ರಂಗಭೂಮಿ ಕಲಾವಿದರು, ಒಂದು ನಾಟಕ ಕಂಪನಿಯನ್ನು ಕಟ್ಟಿ ನಡೆಸ್ತಾ ಇರ್ತಾರೆ. ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕೆ ಈ ಹಾಡು ಸಾಕ್ಷಿಯಾಗಿದೆ. ಚಿತ್ರದ ಆರಂಭದಲ್ಲಿ ಒಂದೆರಡು ಸನ್ನಿವೇಶಗಳ ನಂತರ ಚಿತ್ರದ ಟೈಟಲ್ ಕಾರ್ಡ್ ತೋರಿಸೋದೇ ಈ ಒಂದು ಹಾಡಿನಲ್ಲಿ. ಈ ಹಾಡಿನ ಬಗ್ಗೆ ನಾನು ಹಿಂದೆ ಒಂದು ವಿಶ್ಲೇಷಣೆಯನ್ನು ಮಾಡಿರೋದ್ರಿಂದ ಇಷ್ಟನ್ನು ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹುಲ್ಲಹಳ್ಳಿ ರಾಮರಾಯರ ಪತ್ನಿ ಸೀತಮ್ಮನವರು, ಇವರಿಬ್ಬರು ಅನುರೂಪ ದಂಪತಿಗಳು, ಇಬ್ಬರೂ ಧರ್ಮಬೀರುಗಳು. ಎಷ್ಟರ ಮಟ್ಟಿಗೆ ಅವರು ಸಹೃದಯಿಗಳು ಅಂದರೆ, ತಮ್ಮ ನಾಟಕ ಕಂಪನಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಊಟವನ್ನು ಮನೆಯಲ್ಲೇ ಸಿದ್ಧ ಮಾಡಿ ಕ್ಯಾರಿಯರ್ನಲ್ಲಿ ಕಳಿಸುವಷ್ಟು ಸಹೃದಯರು. ಇವರ ಏಕೈಕ ಪುತ್ರ ಶ್ರೀಧರ ಆರಂಭದಿಂದ ನಾಟಕಗಳನ್ನು ನೋಡ್ತಾ ಬೆಳೀತಾನೆ. ತಂದೆ ತಾಯಿಗಳಲ್ಲಿ ಅಪಾರವಾದ ಭಕ್ತಿ ಗೌರವ. ಶ್ರೀರಾಮನಂತೆಯೇ ತನ್ನ ತಂದೆ ಕೂಡ ಏಕಪತ್ನಿ ವ್ರತಸ್ಥ ಅಂತ ಹೇಳಿ ತಂದೆಯ ಫೋಟೋವನ್ನು ದೇವರ ಫೋಟೋ ಕೆಳಗಿಟ್ಟು ಪೂಜೆ ಮಾಡುವಂಥ ಒಬ್ಬ ಸುಪುತ್ರ. ಮುಂದೆ ಶ್ರೀಧರನ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ತಮ್ಮ ಕಷ್ಟಗಳು ಗೊತ್ತಾಗಬಾರ್ದು ಅಂತ ರಾಮರಾಯರು ಹಾಗೂ ಸೀತಮ್ಮ ದಂಪತಿಗಳು ತಮ್ಮ ಕಷ್ಟಗಳನ್ನೆಲ್ಲ ಬದಿಗೊತ್ತಿ ಅವನಿಗೆ ಹಣವನ್ನು ಕಳಿಸಿ ಓದಿಸ್ತಾರೆ. ಇಲ್ಲಿ ರಾಮರಾಯರು ಹಾಗೂ ಸೀತಮ್ಮನವರ ಪಾತ್ರವನ್ನು ಕನ್ನಡದ ತಾರಾ ದಂಪತಿಗಳಾದ ಪಂತುಲು ಹಾಗೂ ಎಂ ವಿ ರಾಜಮ್ಮನವರು ನಿರ್ವಹಣೆ ಮಾಡಿದ್ದಾರೆ. ಶ್ರೀಧರನ ಪಾತ್ರ ಯಥಾ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರು ನಿಭಾಯಿಸಿದ್ದಾರೆ. ಕಾಲೇಜಿನಲ್ಲಿ ಓದುವಾಗ ಅವರಿಗೆ ಕಾಲೇಜಿನ ಮುಖ್ಯಸ್ಥರಾದ ವಾಸುದೇವರಾಯರ ತಂಗಿಯ ಮಕ್ಕಳಾದಂಥ ಕಿಟ್ಟಿ ಹಾಗೂ ಮಾಲಾರ ಪರಿಚಯವಾಗುತ್ತೆ. ಕಿಟ್ಟಿ ಸ್ನೇಹಿತನಾಗಿ ಮುಂದುವರಿತಾನೆ. ಮಾಲಾಳ ಜೊತೆಯಲ್ಲಿ ಶ್ರೀಧರನಿಗೆ ಪ್ರೇಮಾಂಕುರವಾಗುತ್ತೆ. ಶ್ರೀಧರ ಬಹಳ ಬುದ್ಧಿವಂತನಾದ ವಿದ್ಯಾರ್ಥಿ ಆದ್ದರಿಂದ ವಾಸುದೇವರಾಯರು ಕೂಡ ಅವರಿಬ್ಬರು ಮದುವೆಯಾಗೋದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರೆ. ವಿದ್ಯಾಭ್ಯಾಸ ಮುಗಿದ ಮೇಲೆ ಶ್ರೀಧರ ಊರಿಗೆ ಹೋಗ್ತಾನೆ. ಊರಿಗೆ ಹೋದ ಮೇಲೆ ತಂದೆ ತಾಯಿಗಳು ಮುಂದೆ ಏನು ಮಾಡಬೇಕು ಅಂತ ಇದೆಯಾ ಅಂತ ಕೇಳ್ತಾರೆ. ಆಗ ಆತ ತಾನೂ ಕೂಡ ನಾಟಕ ಕಂಪನಿಯಲ್ಲಿ ಮುಂದುವರಿತೀನಿ ಅಂತಾನೆ. ಆದರೆ ಹುಲ್ಲಹಳ್ಳಿ ರಾಮರಾಯರಿಗೆ ತಮ್ಮ ಮಗ ಡಾಕ್ಟ್ರೋ ಇಂಜಿನಿಯರೋ ಆಗಬೇಕು ಅಂತ ಆಸೆ ಇರುತ್ತೆ. ಆದರೂ ಮಗನ ಇಚ್ಛೆಯನ್ನು ಅರಿತು ಆತನಿಗೆ ನಾಟಕ ಕಂಪನಿಯಲ್ಲಿಯೇ ಮುಂದುವರಿಯೋದಕ್ಕೆ ಹೇಳ್ತಾರೆ. ಈ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಶ್ರೀಧರ ಕಾಲೇಜು ವ್ಯಾಸಂಗ ಮಾಡ್ತಾ ಇದ್ದಾಗ ಹಾಸ್ಟೆಲ್ ರೂಮ್ನಲ್ಲಿ ಲಿಂಗರಾಜು ಅಂತ ಒಬ್ಬ ಸಹಪಾಠಿ ಇರ್ತಾನೆ. ಆ ಪಾತ್ರವನ್ನು ದಿನೇಶ್ ಅವರು ಮಾಡಿದ್ದಾರೆ. ರಾಜ್ಕುಮಾರ್ ಅವರು ದೇವರ ಫೋಟೋ ಕೆಳಗೆ ತಮ್ಮ ತಂದೆಯ ಫೋಟೋವನ್ನು ಇಟ್ಟಿದ್ದರೆ ಅಲ್ಲಿ ಕೂತ್ಕೊಂಡು ತನ್ನ ಸ್ನೇಹಿತರ ಜೊತೆಯಲ್ಲಿ ಇಸ್ಪೀಟಾಡ್ತಾ ಶ್ರೀಧರನ ತಂದೆಯ ಫೋಟೋವನ್ನು ಆಶ್ರಯ ರೀತಿಯಲ್ಲಿ ಬಳಸ್ತಾ ಇರ್ತಾನೆ. ಅದನ್ನು ನೋಡಿ ರಾಜ್ಕುಮಾರ್ ಅವರಿಗೆ ಕೋಪ ಬಂದು ಆತನ ಜೊತೆಗೆ ಹೊಡೆದಾಡ್ತಾರೆ. ಮುಂದೆ ಮಾಲಾ ಹಾಗೂ ಶ್ರೀಧರ ಪ್ರೇಮವನ್ನು ಮುರಿಬೇಕು ಅಂತ ಲಿಂಗರಾಜು ಪ್ರಯತ್ನ ಮಾಡ್ತಾ ಇರ್ತಾನೆ. ಊರಿನಲ್ಲಿ ತಂದೆಯ ನಾಟಕ ಕಂಪನಿಯಲ್ಲಿಯೇ ಶ್ರೀಧರ ಪಾತ್ರಧಾರಿಯಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆದರೆ ಒಂದು ಹಂತದಲ್ಲಿ ಆ ಊರಿನ ಕೆಲವು ಜನರ ಬಾಯಲ್ಲಿ ರಾಮರಾಯರಿಗೂ ಹಾಗೂ ನಾಟಕದ ಕಂಪನಿಯಲ್ಲಿ ರಾಣಿ ಪಾತ್ರ ವಹಿಸುವಂಥ ಕಮಲಮ್ಮನವರಿಗೂ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಒಂದು ಗಾಳಿ ಸುದ್ದಿ ಕೇಳಿ ಬಂದಾಗ ಶ್ರೀಧರ ಅಪ್ರತಿಭನಾಗ್ತಾನೆ. ತನ್ನ ತಂದೆ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ದು ಅವರ ಬಗ್ಗೆ ಈ ತರಹ ಮಾತಾಡ್ತಾ ಇದ್ದಾರಲ್ಲ ಅಂತ ಕಮಲಮ್ಮನವರ ಮನೆಗೆ ಹೋಗಿ ನೋಡ್ತಾನೆ. ಆ ಸಂದರ್ಭದಲ್ಲಿ ರಾಮರಾಯರು ಹಾಗೂ ಕಮಲಮ್ಮ ಇದ್ದಂಥ ಸ್ಥಿತಿಯನ್ನು ನೋಡಿ ಆತನಿಗೆ ಮನಸ್ಸು ಜರ್ಜರಿತವಾಗುತ್ತೆ. ಆದರೆ ವಾಸ್ತವವಾಗಿ ರಾಮರಾಯರ ಪತ್ನಿ ಮಗುವನ್ನು ಹೆತ್ತು ಆ ಮಗು ಸತ್ತು ಹೋದದ್ರಿಂದ ಆಕೆಗೆ ಆಘಾತವಾಗಬಾರ್ದು ಎನ್ನುವ ದೃಷ್ಟಿಯಿಂದ ಅದೇ ಆಸ್ಪತ್ರೆಯಲ್ಲಿ ನಿರ್ಗತಿಕಳಾಗಿದ್ದಂಥ ಕಮಲಮ್ಮನ ಮಗುವನ್ನು ಇವರು ದತ್ತು ತೆಗೆದುಕೊಂಡು ಸಾಕ್ತಾ ಇರ್ತಾರೆ. ಹಾಗೂ ಕಮಲಮ್ಮನಿಗೆ ಆಶ್ರಯವನ್ನು ನೀಡಿ ನಾಟಕ ಕಂಪನಿಯಲ್ಲಿ ಪಾತ್ರಧಾರಿಯನ್ನಾಗಿ ಆರಿಸ್ಕೊಂಡಿರ್ತಾರೆ. ಈ ರಹಸ್ಯವನ್ನು ಯಾರಿಗೂ ಹೇಳಬಾರ್ದು ಅಂತ ಆಕೆ ಇವರಿಂದ ಭಾಷೆ ತೆಗೆದುಕೊಂಡಿದ್ದರಿಂದಾಗಿ ಅದನ್ನು ಮಗನಿಗೆ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಮುಂದೆ ಶ್ರೀಧರ ಮನೆಗೆ ಬಂದು ಚೆನ್ನಾಗಿ ಕೂಗಾಡ್ತಾನೆ, ತಂದೆಗೆ ಅಗೌರವವಾಗಿ ಮಾತಾಡ್ತಾನೆ. ಜೊತೆಗೆ ತಂದೆಯ ಕಂಪನಿಯನ್ನು ಬಿಟ್ಟು ತಾನೇ ಒಂದು ನಾಟಕ ಕಂಪನಿಯನ್ನು ಕಟ್ಟಿ ಪೈಪೋಟಿಯನ್ನು ಕೊಡ್ತಾನೆ. ಸಾಲದ್ದಕ್ಕೆ ಕಮಲಮ್ಮನ ಮನೆಗೆ ಹೋಗಿ ಆಕೆಗೆ ಬೆದರಿಕೆಯನ್ನು ಹಾಕಿ ಊರನ್ನು ಬಿಟ್ಟು ಹೋಗುವ ಹಾಗೆ ಮಾಡ್ತಾನೆ. ಮನೆಗೆ ಬಂದು ಕಮಲಮ್ಮನನ್ನು ಊರು ಬಿಡಿಸಿದ್ದೀನಿ ಅಂತ ತಾಯಿ ಹತ್ರ ಹೇಳಿದಾಗ ತಂದೆ ನಿಜಾಂಶವನ್ನು ಹೇಳ್ತಾರೆ. ನೀನು ನಮ್ಮ ಹೆತ್ತ ಮಗನಲ್ಲ, ಕಮಲಮ್ಮನ ಮಗ ಅಂತ ಹೇಳಿದಾಗ ಶ್ರೀಧರನಿಗೂ ಆಘಾತವಾಗುತ್ತೆ. ಆದರೆ ಆ ಹೊತ್ತಿಗಾಗಲೇ ಕಮಲಮ್ಮ ಊರು ಬಿಟ್ಟು ಹೋಗಿರ್ತಾಳೆ. ಆಕೆಯನ್ನು ಲಿಂಗರಾಜು ಕಿಡ್ನ್ಯಾಪ್ ಮಾಡಿ ತನ್ನ ಕಾರ್ಯವನ್ನು ಸಾಧಿಸ್ಕೊಳ್ಳೋದಕ್ಕೆ ಹೊರಡ್ತಾನೆ.
ತಂದೆಯ ಮೇಲಿನ ಕೋಪದಿಂದ ಆ ಹೊತ್ತಿಗಾಗಲೇ ಶ್ರೀಧರ ಮಾಲಾಳ ಜೊತೆಗಿನ ಮದುವೆಯನ್ನು ಕೂಡ ನಿರಾಕರಣೆ ಮಾಡಿರ್ತಾನೆ. ಹಾಗಾಗಿ ಮಾಲಾ ಹಾಗೂ ಲಿಂಗರಾಜುಗೆ ಮದುವೆಯನ್ನು ಮಾಡಿಸ್ಬೇಕು ಅಂತ ವಾಸುದೇವರಾಯರು ನಿರ್ಧಾರ ಮಾಡಿರ್ತಾರೆ. ಆದರೆ ಕೊನೆಯಲ್ಲಿ ಲಿಂಗರಾಜು ಎಂಥ ದುಷ್ಟ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ವಾಸುದೇವರಾಯರ ಮಗನೇ ಶ್ರೀಧರ, ವಾಸುದೇವರಾಯರ ಪತ್ನಿ ಕಮಲಮ್ಮ ಅಲಿಯಾಸ್ ರೂಪ, ಅಂದರೆ ಆಕೆಯ ನಿಜವಾದ ಹೆಸರು ರೂಪ, ಕಮಲಮ್ಮ ಎನ್ನುವ ಹೆಸರಿನಿಂದ ಆಕೆ ನಾಟಕ ಕಂಪನಿಯಲ್ಲಿ ಇರ್ತಾರೆ ಅಂತ ಗೊತ್ತಾಗುತ್ತೆ. ಎಲ್ಲವೂ ಕೊನೆಯಲ್ಲಿ ಸುಖಾಂತವಾಗುತ್ತೆ. ಇದು ಅಮ್ಮ ಚಿತ್ರದ ಸಂಕ್ಷಿಪ್ತವಾದ ಕಥೆ. ನೋಡಿ, ಇಲ್ಲಿ ಎಂ ವಿ ರಾಜಮ್ಮನವರು ರಾಜ್ಕುಮಾರ್ ಅವರಿಗೆ ಸಾಕು ತಾಯಿ. ಎಂ ವಿ ರಾಜಮ್ಮನವರು ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದ್ದಿದೆ, ರಾಜ್ಕುಮಾರ್ ಅವರಿಗೆ ನಾನು ಅನೇಕ ಚಿತ್ರಗಳಲ್ಲಿ ತಾಯಿಯಾಗಿ ಪಾತ್ರ ಮಾಡಿದ್ದೀನಿ, ಆದರೆ ಬಹುತೇಕ ಚಿತ್ರಗಳಲ್ಲಿ ಮಲತಾಯಿ ಇಲ್ಲವೇ ಸಾಕು ತಾಯಿಯಾಗಿ ಪಾತ್ರ ಮಾಡಿದ್ದೀನಿ, ನಿಜವಾದ ಹೆತ್ತ ತಾಯಿಯಾಗಿ ಪಾತ್ರ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ. ಆದರೆ ಎಂ ವಿ ರಾಜಮ್ಮನವರ ಮೇಲೆ ರಾಜ್ಕುಮಾರ್ ಅವರಿಗೆ ಎಷ್ಟು ಗೌರವ ಇತ್ತು ಅಂದರೆ ತಮ್ಮ ಹೆತ್ತ ತಾಯಿಯಷ್ಟೇ ಆಕೆಯನ್ನು ಗೌರವಿಸ್ತಾ ಇದ್ರು. ನೋಡಿ, ಪಂತುಲು ಅವರು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಗುರು. ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಮುಂದೆ ಕನ್ನಡ ರಂಗಭೂಮಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಅದ್ಭುತವಾದ ಚಿತ್ರ ರಂಗನಾಯಕಿಯನ್ನು ತೆರೆಗೆ ತರ್ತಾರೆ. ಆದರೆ ಅದಕ್ಕೂ ಎಷ್ಟೋ ವರ್ಷಗಳ ಹಿಂದೆ ಪಂತುಲು ಅವರು ಇದೇ ರೀತಿಯಲ್ಲಿ ವೃತ್ತಿ ರಂಗಭೂಮಿಯ ಒಂದಿಷ್ಟು ಸಂಕಷ್ಟಗಳನ್ನು ಒಳಗೊಂಡಂಥ ಈ ಒಂದು ಕಥೆಯನ್ನು ತೆರೆಯ ಮೇಲೆ ತರ್ತಾರೆ. ವಾಸ್ತವವಾಗಿ ಇದನ್ನು ಬೇರೆ ರೀತಿಯಲ್ಲೇ ತರಬೇಕು ಅಂತ ಅವರ ಆಸೆ ಆಗಿತ್ತಂತೆ. ಆದರೆ ಆ ರೀತಿಯಾಗಿ ನಾಟಕ ರಂಗದ ಆಗು ಹೋಗುಗಳನ್ನೇ ಹೆಚ್ಚಾಗಿ ಸಿನಿಮಾದಲ್ಲಿ ತಂದರೆ ಅದು ಯಶಸ್ವಿ ಆಗುತ್ತೋ ಇಲ್ವೋ ಅನ್ನುವಂಥ ಕಾಲಘಟ್ಟ ಅದಾದ್ರಿಂದಾಗಿ ಅವರು ವ್ಯಾಪಾರಿ ಅಂಶಗಳನ್ನು ಇಲ್ಲಿ ಸೇರಿಸಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ. ಇಷ್ಟಾಗಿ ಕೂಡ ಇಲ್ಲಿ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ರಂಗಪ್ರವೇಶ ಮಾಡುವಾಗ ಅಲ್ಲಿ ಬಬ್ರುವಾಹನನ ವೇಷಧಾರಿಯಾಗಿ ಕಾಣಿಸ್ಕೊಳ್ತಾರೆ. ಆ ಪಾತ್ರಕ್ಕೆ ಒಂದು ಕಂದ ಪದ್ಯ ಕೂಡ ಇದೆ. ಆ ಪದ್ಯವನ್ನು ಅದು ಉಚ್ಚ ಸ್ಥಾಯಿಯಲ್ಲಿದ್ದರಿಂದಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡೋದು ಕಷ್ಟವಾಗುತ್ತೆ ಅಂತ ಹೇಳಿ ರಾಜ್ಕುಮಾರ್ ಅವರಿಂದಲೇ ಹಾಡಿಸ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆದರೆ ರಾಜ್ಕುಮಾರ್ ಅವರು ಪಿ ಬಿ ಶ್ರೀನಿವಾಸ್ ಅವರಿಗೆ ನಾನು ನನ್ನ ಪಾತ್ರಕ್ಕಾಗಿ ಹಾಡಲ್ಲ ಅಂತ ಮಾತು ಕೊಟ್ಟಿದ್ದರಿಂದಾಗಿ ತಾವು ಹಾಡೋದಿಲ್ಲ, ಅದನ್ನು ಶಿರ್ಗಾಳಿ ಗೋವಿಂದರಾಜನ್ನವರ ಕೈಯಲ್ಲಿ ಹಾಡಿಸಲಾಗುತ್ತೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಬಬ್ರುವಾಹನನ ಗೆಟಪ್ಪನ್ನು ನೋಡಿದಂಥ ಜಯಣ್ಣನವರು, ರಾಜ್ಕುಮಾರ್ ಅವರ 100ನೇ ಚಿತ್ರದ ನಿರ್ದೇಶಕರು, ಬಬ್ರುವಾಹನ ಚಿತ್ರವನ್ನು ತಯಾರು ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೋತಾರೆ. ಆದರೆ ಮುಂದೆ ಆ ಚಿತ್ರ KCN ಸಂಸ್ಥೆಯವರು ತೆರೆಗೆ ತರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ತೆರೆಯ ಮೇಲೆ ಹುಲ್ಲಹಳ್ಳಿ ರಾಮರಾಯರು ಹಾಗೂ ಕಮಲಮ್ಮನವರು ದುಷ್ಯಂತ ಶಕುಂತಲೆಯರಾಗಿ ಕಾಣಿಸಿಕೊಂಡಂಥ ಒಂದು ದೃಶ್ಯ ಕೂಡ ಬರುತ್ತೆ. ಅಲ್ಲಿ ಕಂದ ಪದ್ಯವನ್ನು ಬಾಲಮುರಳಿ ಕೃಷ್ಣ ಅವರು ಹಾಡಿದ್ದಾರೆ. ಅದೇ ರೀತಿಯಾಗಿ ಚಿತ್ರದಲ್ಲಿ ಬರುವಂಥ ಯುಗಳ ಗೀತೆಗಳನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಹಾಡಿದ್ದಾರೆ. ನರಸಿಂಹರಾಜು ಹಾಗೂ ಮೈನಾವತಿಯವರ ಪಾತ್ರಗಳಿಗೆ ಬರುವಂಥ ಒಂದು ಹಾಸ್ಯಮಯವಾದ ಹಾಡನ್ನು ಪೆಂಡ್ಯಾಲ ನಾಗೇಶ್ವರರಾವ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿದ್ದಾರೆ. ಒಟ್ಟಾರೆಯಾಗಿ ಈ ಚಿತ್ರದಲ್ಲಿ ಅನೇಕ ಗಾಯಕ ಗಾಯಕಿಯರ ತಂಡವೇ ಹಿನ್ನೆಲೆ ಗಾಯಕರಾಗಿ ಕೆಲಸವನ್ನು ನಿರ್ವಹಿಸಿರುವಂಥ ಉದಾಹರಣೆ ಇದೆ. ಬಾಲಕ ಶ್ರೀಧರ್ ತಂದೆಯ ನಾಟಕಗಳನ್ನು ನಾಟಕ ಮಂದಿರದಲ್ಲಿ ನೋಡ್ತಾ ಇರುವಂಥ ಒಂದು ಪಾತ್ರವಾಗಿ ಮನೆಗೆ ಬಂದ ಮೇಲೆ ತಂದೆಯ ಪಾತ್ರವನ್ನೇ ಅನುಕರಿಸುವಂಥ ಬಾಲಕನ ಪಾತ್ರದಲ್ಲಿ ಕನ್ನಡ ಬೆಳ್ಳಿತೆರೆಯ ಒಬ್ಬ ಪೋಷಕ ಕಲಾವಿದರಾದ ಹನುಮಂತಾಚಾರ್ ಅವರ ಮಗನಾದ ಮಾಸ್ಟರ್ ಕೃಷ್ಣಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ರಾಜ್ಕುಮಾರ್ ಅವರು ತಮ್ಮ ತಂದೆಗೆ ಎದುರಾಗಿ ಮತ್ತೊಂದು ನಾಟಕ ಕಂಪನಿಯನ್ನು ಕಟ್ಟಿದಾಗ ಅಲ್ಲಿ ರೋಮಿಯೋ ಜೂಲಿಯಟ್ ನಾಟಕವನ್ನು ರಾಮವರ್ಮ ಲೀಲಾವತಿ ಎನ್ನುವ ಹೆಸರಿನಲ್ಲಿ ಕನ್ನಡ ಅವತರಣಿಕೆಯಾಗಿ ಅಭಿನಯಿಸ್ತಾರೆ. ಅಲ್ಲಿ ಕೂಡ ಒಂದು ಯುಗಳ ಗೀತೆ ಬರುತ್ತೆ. ಜೊತೆಗೆ ರೋಮಿಯೋ ಹಾಗೂ ಜೂಲಿಯಟ್ ನಾಟಕದ ಆ ಅಂತಿಮ ಸನ್ನಿವೇಶ, ಜೂಲಿಯಟ್ ಪ್ರಜ್ಞಾಹೀನಳಾಗಿ ಮಲಗಿರ್ತಾಳೆ, ಅಲ್ಲಿಗೆ ಬರುವ ರೋಮಿಯೋ ಆಕೆ ಸತ್ತು ಹೋಗಿದ್ದಾಳೆ ಅಂತ ಭಾವಿಸಿ ವಿಷವನ್ನು ಸೇವಿಸ್ತಾನೆ. ವಿಷವನ್ನು ಸೇವಿಸಿ ಸತ್ತು ಹೋಗ್ತಾನೆ. ಆಮೇಲೆ ಎಚ್ಚರವಾದಂಥ ಜೂಲಿಯಟ್ ಎದ್ದು ನೋಡಿದಾಗ ರೋಮಿಯೋ ಸತ್ತು ಹೋಗಿರ್ತಾನೆ. ಆತನ ವಿಷದ ಬಾಟಲಿಯಲ್ಲಿ ಒಂದೇ ಒಂದು ಬಿಂದು ಕೂಡ ಉಳಿದಿರೋದಿಲ್ಲ. ಆಗ ನಿನ್ನ ತುಟಿಯಲ್ಲಾದರೂ ಆ ವಿಷ ಇರಬಹುದು, ಅದನ್ನೇ ಹೀರಿ ನಾನು ಸಾಯ್ತೀನಿ ಅಂತ ಆಕೆ ಆತನಿಗೆ ಚುಂಬನವನ್ನು ಕೊಡ್ತಾಳೆ. ಆದರೆ ಅಲ್ಲಿ ಕೂಡ ವಿಷ ದಕ್ಕದೇ ಇದ್ದಾಗ ಆತನ ಹೊರೆಯಲ್ಲಿದ್ದಂಥ ಒಂದು ಚಿಕ್ಕ ಚೂರಿಯನ್ನು ತೆಗೆದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೋತಾಳೆ. ಇಲ್ಲಿ ರೋಮಿಯೋ ಜೂಲಿಯಟ್ ನಾಟಕ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಹಾಗೂ ಹುಲ್ಲಹಳ್ಳಿ ರಾಮರಾಯರ ಹಳೆಯ ಶೈಲಿಯ ನಾಟಕಗಳಿಗೆ ಜನ ಹೋಗದೆ ಇಲ್ಲಿ ರಾಜ್ಕುಮಾರ್ ಅವರ ಕಂಪನಿಯ ನಾಟಕಗಳನ್ನು ನೋಡೋದಕ್ಕೆ ಬರ್ತಾರೆ. ತಂದೆ ಕೂಡ ಮಗನ ಅಭಿನಯವನ್ನು ನೋಡೋದಕ್ಕೆ ಮಾರು ವೇಷದಲ್ಲಿ ಬಂದು ಕೂತು ನಾಟಕವನ್ನು ನೋಡ್ತಾರೆ. ಮಗನ ಅಭಿನಯವನ್ನು ನೋಡಿ
ತಂದೆಗೆ ಕೂಡ ಮನಸ್ಸು ತುಂಬಿ ಬರುತ್ತೆ. ದೂರದಿಂದಲೇ ಆತನನ್ನು ಹರಸಿ ಹೊರಟು ಹೋಗ್ತಾರೆ. ಈ ರೀತಿ ಹೃದಯಂಗಮವಾದ ಅನೇಕ ಸನ್ನಿವೇಶಗಳಿದೆ. ಇಲ್ಲಿ ರೋಮಿಯೋ ಜೂಲಿಯಟ್ ನಾಟಕದ ಒಂದು ಸನ್ನಿವೇಶದಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿಯವರು ಶೇಕ್ಸ್ಪಿಯರ್ನ ಮೂಲ ನಾಟಕದ ಸಂಭಾಷಣೆಯನ್ನು ಇಂಗ್ಲೀಷ್ನಲ್ಲಿ ಉಚ್ಚರಿಸುವಂಥ ದೃಶ್ಯ ಅದ್ಭುತವಾಗಿ ಮೂಡಿಬಂದಿದೆ. ನೋಡಿ, ರಾಜ್ಕುಮಾರ್ ಅವರ ಇಂಗ್ಲೀಷ್ ಉಚ್ಚಾರಣೆ ಎಷ್ಟು ಅದ್ಭುತವಾಗಿತ್ತು ಅಂತ ಇಲ್ಲಿ ಕೂಡ ನೀವು ನೋಡಬಹುದು. ಮುಂದೆ ಹಲವು ವರ್ಷಗಳ ನಂತರ ತೆರೆಗೆ ಬಂದಂಥ 2 ಕನಸು ಚಿತ್ರದಲ್ಲಿ ಅವರು ಲೆಕ್ಚರರ್ ಆಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ಇದೇ ರೋಮಿಯೋ ಜೂಲಿಯಟ್ ನಾಟಕದ ಒಂದು ಸನ್ನಿವೇಶವನ್ನು ವಿವರಿಸ್ತಾರೆ. ಆ 2 ಸನ್ನಿವೇಶಗಳಿಗೆ ನೀವು ಸಾಮ್ಯತೆಯನ್ನು ನೋಡಬಹುದು. ಚಿತ್ರದಲ್ಲಿ ಭಾರತಿಯವರನ್ನು ರೇಗಿಸುವಂಥ ಒಂದು ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರು ಸದಾರಮೆ ಕಳ್ಳನ ರೀತಿಯಲ್ಲಿ ಒಂದು ಹಾಡನ್ನು ಹಾಡುವ ಪ್ರಸಂಗ ಕೂಡ ಬರುತ್ತೆ. ಆ ಹಾಡನ್ನು PB ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಇಲ್ಲಿ ಕನ್ನಡ, ತೆಲುಗು, ಹಿಂದಿ ಹಾಗೂ ಇಂಗ್ಲೀಷ್ ಭಾಷೆಗಳಲ್ಲಿ ಆ ಹಾಡನ್ನು ಹೊಸೆಯಲಾಗಿದೆ. ತಮಿಳು ಭಾಷೆಯನ್ನು ಇಲ್ಲಿ ಬಳಸಿಲ್ಲ. ಬಹುಶಃ ಇದಕ್ಕೆ ಕಾರಣ ಇದರ ಹಿಂದಿನ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯ ಮನಸ್ಸಾಕ್ಷಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ತಮಿಳು ಸಂಭಾಷಣೆಯನ್ನು ಸಾಂದರ್ಭಿಕವಾಗಿ ಹೇಳಿದ್ದನ್ನು ಥಿಯೇಟರ್ನಲ್ಲಿ ಅವರ ಅಭಿಮಾನಿಗಳೇ ಒಂದು ರೀತಿಯಲ್ಲಿ ಪ್ರತಿಭಟನೆ ತೋರಿಸಿದ್ರಿಂದಾಗಿ ಈ ಹಾಡಿನಲ್ಲಿ ತಮಿಳು ಭಾಷೆಯನ್ನು ಪಂತುಲು ಅವರು ಬಳಸಲಿಲ್ಲ. 1968ನೇ ಇಸ್ವಿ ಸೆಪ್ಟೆಂಬರ್ 20ನೇ ತಾರೀಕು ಬೆಂಗಳೂರಿನ ಮೆಜೆಸ್ಟಿಕ್, ನಂದ ಹಾಗೂ ನವರಂಗ್ ಸೇರಿದಂತೆ ರಾಜ್ಯದ 9 ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ. ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ 8 ವಾರಗಳ ಪ್ರದರ್ಶನವನ್ನು ಮುಗಿಸಿ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ. ಇದೇ ಜೋಡಿಯನ್ನು ಇಟ್ಕೊಂಡು ಇದೇ ಪದ್ಮಿನಿ ಪಿಕ್ಚರ್ಸ್ನ ಪಂತುಲು ಅವರು ಮುಂದಿನ ಚಿತ್ರವನ್ನು ತೆರೆಗೆ ತರ್ತಾರೆ. ಅದು ಗಂಡೊಂದು ಹೆಣ್ಣಾರು. ಆ ಚಿತ್ರ ಕೂಡ ಅನೇಕ ಕಾರಣಗಳಿಗೆ ಹೆಸರು ಮಾಡಿದಂಥ ಒಂದು ಚಿತ್ರ. ಅದರ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ. ನಮಸ್ಕಾರ.